ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಹೇಗಿದ್ದೀರಿ ಗೆಳೆಯರೇ? ಎಲ್ಲರೂ ಚೆನ್ನಾಗಿದೆ ಅಂತ ಅನ್ಕೊಂಡಿನಿ. ಇವಾಗ ನಾನು ಇಂದಿರಾ ಗಾಂಧಿ ಮ್ಯೂಸಿಯಂ ಬಂದಿನಿ. ಇಂದಿರಾ ಗಾಂಧಿ ಮ್ಯೂಸಿಯಂ ಅಂತ ಕರೆಯಲಾಗ್ತದೆ ಹಾಗೂ ರಾಷ್ಟ್ರೀಯ ಸೈನಿಕ ಸ್ಮಾರಕ ಅಂತ ಕರೆಯಲಾಗ್ತದೆ. ಈ ಪ್ಲೇಸ್ ಎಲ್ಲಿ ಬರ್ತದೆ ಅಂದರೆ ಪ್ರಮುಖವಾದಂಥ ಪ್ಲೇಸ್ ಎಲ್ಲಿ ಬರುತ್ತೆ. ಇದು ಬೆಂಗಳೂರಿನ ಪ್ರಮುಖವಾದ ಸ್ಥಳ ಅಂದರೆ ರಾಜಭವನ್ ರೋಡ್ ಇದೆಯಲ್ಲ, ರಾಜಭವನ್ ರೋಡ್ ಪಕ್ಕದಲ್ಲಿ ಅದರ ಆಪೋಸಿಟಲ್ಲಿ ಜವಾಹರ್ಲಾಲ್ ನೆಹರು ತಾರಾಲಯ ಇದೆಯಲ್ಲ, ಅದರ ಆಪೋಸಿಟಲ್ಲಿ ಇರೋದು ಇಂದಿರಾ ಗಾಂಧಿ ಮ್ಯೂಸಿಯಂ ಅಂತ ಕರೆಯಲಾಗ್ತದೆ ಹಾಗೂ ರಾಷ್ಟ್ರೀಯ ಸೈನಿಕ ಸ್ಮಾರಕ ಅಂತ ಕರೆಯಲಾಗ್ತದೆ. ಈ ಪ್ಲೇಸಲ್ಲಿ ಏನಿದೆ ಅಂದರೆ ಬೃಹತ್ತಾದಂಥ ಮರಗಳು, ದೊಡ್ಡ ದೊಡ್ಡ ಒಂದು ಸುಂದರವಾದ ಗಾರ್ಡನ್ ಇದೆ. ಈ ಗಾರ್ಡನಲ್ಲಿ ಕೆಲವೊಂದು ಹಳೆ ಕಾಲದಲ್ಲಿ ಈ ಟ್ರೈನ್ ಆಗಲಿ, ಯುದ್ಧ ವಿಮಾನಗಳಾಗಲಿ ಹಾಗೂ ನಮ್ಮ ಯುದ್ಧ ವಿಮಾನದಲ್ಲಿ ನಮ್ಮ ಇಂಡಿಯನ್ ಮಿಲಿಟರಿಯಲ್ಲಿ ಸೇವೆ ಸಲ್ಲಿಸಿದಂಥ ಕೆಲವೊಂದು ವಸ್ತುಗಳಾಗಲಿ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಲಾಗಿದೆ. ಹಾಗೆ ನೋಡಿ, ಇಲ್ಲಿ ನಮ್ಮ ಇಂಡಿಯನ್ ಟ್ರೈನ್ ಇದೆ. ಹಾಗೆ ಹಳೆ ಕಾಲದಲ್ಲಿ ಸುಮಾರು ನಮ್ಮ ಇಂಡಿಯನ್ ಟ್ರೈನ್ ಆಗಿನ ಕಾಲ ಕಲ್ಲಿದ್ದಲೆಲ್ಲ ರನ್ ಆಗ್ತಿರ್ತಕ್ಕಂಥ ಒಂದು ಇಂಡಿಯನ್ ಟ್ರೈನ್ ಇದೆ ನೋಡಿ, ಈಗ ಕಾಣ್ಬೋದು ಇಲ್ಲಿ. ಇದನ್ನು ನೋಡಲಿಕ್ಕೆ ಜನಗಳಿಗೆ ಒಂದು ಮಾಹಿತಿ ಆಗಲಿ ಅಂತ, ಜನಗಳಿಗೆ ಯೂಸ್ ಆಗಲಿ ಅಂತ ಇಲ್ಲಿ ನೋಡಲಿಕ್ಕೆ ಇಡಲಾಗಿದೆ. ವಸ್ತು ಪ್ರದರ್ಶನಕ್ಕೆ ತೋರಿಸಲಾಗಿದೆ. ನೋಡಿ ಹೇಗಿದೆ, ಆಗಿನ ಕಾಲದಲ್ಲಿ ಕಲ್ಲಿದ್ದಲು ರನ್ ಆಗ್ತದಂತ ಮುಂದೆ ಇದೆ ಟ್ಯಾಂಕ್. ಇದು ಕಲ್ಲಿದ್ದಲಲ್ಲಿ ರನ್ ಆಗ್ತಿರೋಂಥ ಈ ಟ್ರೈನ್ ಅಂತ ನೋಡ್ಬೋದು ನೀವು. ಫ್ರೆಂಡ್ಸ್, ಈ ಟ್ರೈನ್ ನೋಡ್ಕೊಂಡು ಸ್ವಲ್ಪ ಮುಂದೆ ಬಂದರೆ ನಮಗೆ ಇಂದಿರಾ ಗಾಂಧಿ ಮ್ಯೂಸಿಯಂ ಅಂತ ಕರೆಯಲಾಗುತ್ತೆ. ಇಂದಿರಾ ಗಾಂಧಿ ಒಂದು ಕಾರಂಜಿ ಒಂದು ಪ್ಲೇಸ್ ಇದೆ. ಈ ಪ್ಲೇಸನ್ನು ಕೆಲವೊಂದು ವೀಕೆಂಡಲ್ಲಿ ಮಾತ್ರ ನೋಡಿ. ಇದೇ ಇದೆಲ್ಲ, ಇಲ್ಲಿ ಸಂಜೆ ಟೈಮಲ್ಲಿ ನೀರಿನ ಮೇಲೆ ಒಂದು ಕಾರಂಜಿ ಅಂತ ಕರೆಯಲಾಗ್ತದೆ. ಆ ನೀರಿನ ಸಂಜೆ ಟೈಮಲ್ಲಿ ಈ ಲೈಟ್ ಹಾಕಿ ನೀರಲ್ಲಿ ಇದು ಸ್ಪ್ರೇ ಮಾಡಲಾಗ್ತದೆ. ಅದು ಇಂದಿರಾ ಗಾಂಧಿ ಕಾರಂಜಿ ಅಂತ ಮ್ಯೂಸಿಯಂ ಅಂತ ಕರೆಯಲಾಗ್ತದೆ ನೋಡಿ. ಹಾಗೆ ನಮ್ಮ ಮುಂದೆ ಬಂದರೆ ಇದು ಯುದ್ಧ ವಿಮಾನಗಳು ನೋಡಿ. ಇದು ಟ್ಯಾಂಕರ್, ಯುದ್ಧ ಟ್ಯಾಂಕರು ನಮ್ಮ ಇಂಡಿಯನ್ ಮಿಲಿಟರಿಯಲ್ಲಿ ಸೇವೆ ಸಲ್ಲಿಸಿ ಎಕ್ಸ್ಪೈರ್ ಆದಮೇಲೆ ಇಲ್ಲಿ ತಂದು ಜನಗಳಿಗೆ ಮಾಹಿತಿ ಇರಲಿ ಅಂತ ಜನಗಳಿಗೆ ಈ ತೋರಿಸ್ಲಿಕ್ಕೆ ಇಲ್ಲಿ ಟ್ಯಾಂಕರನ್ನು ನಿಲ್ಲಿಸಲಾಗಿದೆ ನೋಡಿ. ಸುಮಾರು 4 ವೀಲರ್ ಇರ್ತಕ್ಕಂಥ ಇದು ಟ್ಯಾಂಕರ್. ಇದು ಬೆಟ್ಟ ಗುಡ್ಡಗಳಾಗಲಿ ಎಲ್ಲೇ ಅಂಥ ಸಿಚುವೇಶನ್ ಬಂದರೂ ಇದು ಫೇಸ್ ಮಾಡುವಂಥ, ನಮ್ಮ ಶತ್ರು ಪಡೆಯನ್ನು ನಾಶ ಮಾಡುವಂಥ ಶಕ್ತಿಯಲ್ಲಿ ಈ ಯುದ್ಧ ಟ್ಯಾಂಕರ್ಗೆ ಇದೆ. ಈಗ ಇದು ಎಕ್ಸ್ಪೈರ್ ಆಗಿರೋದ್ರಿಂದ ಇಲ್ಲಿ ಜನಗಳಿಗೆ ತಂದು ನಿಲ್ಲಿಸಲಾಗಿದೆ ಮಾಹಿತಿಗಾಗಿ. ಇದು ಯುದ್ಧ ಟ್ಯಾಂಕರ್ ಅಂತ ಕರೆಯಲಾಗ್ತಾ ಇದೆ. 4 ವೀಲ್ ಇರ್ತಕ್ಕಂಥ ಒಂದು ಟ್ಯಾಂಕರ್ ಇದು. ಒಳಗಡೆ ಆಪರೇಟ್ ಮಾಡೋಕ್ಕೆ ಸಿಸ್ಟಮ್ ಇದೆ. ಇದು ಫುಲ್ಲು ಒಳಗಡೆಯಿಂದ ಮೇಲೆ ಹತ್ತಿ ಹೋಗೋ ನೋಡಿದ್ರೆ ಒಳಗಡೆ ಇದೆ. ಬಟ್ ನಾನು ಒಳಗಡೆಯಿಂದ ಹೋಗಲಿಲ್ಲ, ಮುಂದೆ ಇಟ್ಕೊಂಡ್ಬಿಟ್ಟು ಶೂಟ್ ಮಾಡಿ ಅಷ್ಟೇ ತೋರಿಸ್ತಾ ಇದ್ದೀನಿ ನಿಮಗೆ. ಇದು ಇಂಡಿಯನ್ ಮಿಲಿಟ್ರಿಗೆ ಸೇರಿದಂಥ ಒಂದು ಯುದ್ಧ ಟ್ಯಾಂಕರ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಹಾಗೆ ಅದ್ರ ಮುಂದೆ ನೋಡ್ತಾ ಬರ್ತಾ ಇದ್ರೆ ನಮಗೆ ಇಲ್ಲೊಂದು ಯುದ್ಧ ವಿಮಾನ ಸಿಗ್ತಾ ಇದೆ ನೋಡಿ. ಇದು ಮೋಸ್ಟ್ಲಿ HLಗೆ ಸೇರಿದಂಥ ತೇಜಸ್ಸು ಇರ್ಬೋದು ಅನಿಸುತ್ತೆ. ಬಟ್ ಇದ್ರ ಬಗ್ಗೆ ಯಾವುದೋ ಮಾಹಿತಿ ಇಲ್ಲ. ಆದರೆ ಇದು ನಮ್ಮ ಇಂಡಿಯನ್ ಮಿಲಿಟರಿಯಲ್ಲಿ ಸೇವೆ ಸಲ್ಲಿಸಿದಂಥ ಒಂದು ಯುದ್ಧ ವಿಮಾನ ಅಂತ ಹೇಳ್ಬೋದು. ಮೇಲೆ ನೋಡಿ, ಇಲ್ಲಿ ಮೇಲೆ ಪೈಲಟ್ಗಳು ಹತ್ಕೊಂಡು ಹೋಗೋಕ್ಕೆ, ಕೂತ್ಕೊಳ್ಳೋಕ್ಕೆ ಅದೆಲ್ಲ ಇದೆ ಮೇಲೆ. ಇದು ಯುದ್ಧ ವಿಮಾನ ಅಂತ ಹೇಳ್ಬೋದು ಫ್ರೆಂಡ್ಸ್. ಇಂಡಿಯನ್ ಮಿಲಿಟರಿಯಲ್ಲಿ ಸೇವೆ ಸಲ್ಲಿಸಿದಂಥ ಒಂದು ಯುದ್ಧ ವಿಮಾನ ಅಂತ ಹೇಳ್ಬೋದು. ಈಗ ಇದು ತನ್ನ ಸೇವೆ ಸಲ್ಲಿಸಿ ತನ್ನ ಏನೋ ಆಯುಷ್ ಅಂತಾರಲ್ಲ, ತನ್ನ ಎಕ್ಸ್ಪೈರ್ ಆದಮೇಲೆ ಇಲ್ಲಿ
ಕೆಲವೊಂದು ತಾಂತ್ರಿಕ ದೋಷದಿಂದ ಬಂದಮೇಲೆ ಅದನ್ನು ಯೂಸ್ ಮಾಡಲ್ಲ. ಯಾಕಂದರೆ ಮುಂಚೆ ಅವಘಡ ಆಗ್ಬಾರ್ದಂತ ಅಂಥವುಗಳನ್ನು ಇಲ್ಲಿ ತಂದು ಜನಗಳಿಗೆ ಒಂದು ಮಾಹಿತಿ ಆಗಲಿ ಅಂತ, ಜನಗಳಿಗೆ ಒಂದು ಮಾಹಿತಿ ನೀಡೋದಕ್ಕೆ ಇಲ್ಲಿ ಈ ವಸ್ತು ಪ್ರದರ್ಶನದಲ್ಲಿ ಇಟ್ಟಿದ್ದಾರೆ ಫ್ರೆಂಡ್ಸ್. ಇದು ನ್ಯಾಚುರಲ್, ಇದು ಬೇರೆ ಯಾವುದೇ ಥರ ಅಂತ ಮಾಡಿಲ್ಲ. ಇದು ಯುದ್ಧ ವಿಮಾನನೇ ಸೇವೆ ಸಲ್ಲಿಸಿ ಬಂದು ಅದು ಕೆಲವೊಂದು ತಾಂತ್ರಿಕ ದೋಷಗಳಿರ್ತಾವಲ್ಲ ಅಂಥವನ್ನು ಕೆಲವೊಂದು ಇಷ್ಟು ವರ್ಷ ಮಾತ್ರ ಇಂಡಿಯನ್ ಮಿಲಿಟ್ರಿಯಲ್ಲಿ ಮಾತ್ರ ಇರಬೇಕಂತ ಒಂದು ರೂಲ್ಸ್ ಇರುತ್ತೆ. ಅದಾದಮೇಲೆ ಅದನ್ನು ಒಂದು ಸ್ಕ್ರ್ಯಾಪ್ ಮಾಡ್ತಾರೆ, ಅಥವಾ ಈ ಥರ ವಸ್ತು ಸಂಗ್ರಹದಲ್ಲಿ ಜನಗಳಿಗೆ ಮಾಹಿತಿ ಇರಲಂತ ತಂದು ಜನಗಳಿಗೆ ತೋರಿಸ್ಲಿಕ್ಕೆ ಈ ಥರ ಒಂದು ಇಂಡಿಯನ್ ನಮ್ಮದು ಸೈನಿಕ ಸ್ಮಾರಕಗಳಲ್ಲಿ ತಂದು ಜನಗಳಿಗೆ ಒಂದು ಮಾಹಿತಿ ಇರಲಿ ಅಂತ ತೋರ್ಸೋಕ್ಕೆ ಇಲ್ಲಿ ಇರಿಸಲಾಗಿದೆ. ಇದು ಯುದ್ಧ ವಿಮಾನ ಅಂತ ಹೇಳ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲೊಂದು ಹೆವಿ ಲೋಡ್ ಟ್ರ್ಯಾಕ್ಟರ್ ಇದೆ, ಟ್ರಕ್ ಅಂತ ಕರೆಯಲಾಗ್ತದೆ. ಇದು ಇಂಡಿಯನ್ ಆರ್ಮಿಯಲ್ಲಿ ಸೇವೆ ಸಲ್ಲಿಸಿ ಕೆಲವೊಂದು ಇದರಿಂದ ಬಂದು, ಮೋಸ್ಟ್ಲಿ ಇದು ನಾನು ನೋಡಿದ ಹಾಗೆ ಈ ನಮ್ಮ ಜೆಟ್ ವಿಮಾನಗಳೆಲ್ಲ, ಯುದ್ಧ ವಿಮಾನಗಳೆಲ್ಲ ಲ್ಯಾಂಡಿಂಗ್ ಮಾಡಲಿಕ್ಕೆ ಒಂದು ಪ್ಲೇಸ್ ಅಂತ ಹೇಳ್ಬೋದು ಅನಿಸುತ್ತೆ. ಯಾಕಂದರೆ ಮೇಲೆ ಎಲ್ಲ ಈ ದೊಡ್ಡದಾದ ಟ್ರಕ್ ವೀಲ್ಗಳಿದೆಯಲ್ಲ, ಆ ವೀಲು ಮತ್ತು ಈ ಕ್ರೇನ್ಗಳೆಲ್ಲ ಇದೆ. ಇದು ಹಿಂದೆ ನೋಡಿಲ್ಲ, ಲ್ಯಾಂಡಿಂಗ್ ಮಾಡೋಕ್ಕೆ ಪ್ಲೇಸ್ ಅಂತ ಹೇಳ್ಬೋದು. ಲ್ಯಾಂಡಿಂಗ್ ಪ್ಲೇಸ್, ನಮ್ಮ ಜೆಟ್ ವಿಮಾನಗಳೆಲ್ಲ ಲ್ಯಾಂಡ್ ಮಾಡ್ತಾವಲ್ಲ, ಕೆಲವೊಂದು ಪ್ರದೇಶಗಳಲ್ಲಿ ವಿಮಾನಗಳೆಲ್ಲ ಆಗಲಿ ಜೆಟ್ ವಿಮಾನಗಳು ಲ್ಯಾಂಡ್ ಮಾಡೋಕ್ಕಾಗಲ್ಲ. ಹಾಗಾಗಿ ಇಂಥ ಪ್ಲೇಸಲ್ಲಿ ಹೋಗಿ ನಿಲ್ಲಿಸಿ ಇದರಲ್ಲಿ ಲ್ಯಾಂಡ್ ಮಾಡೋಕ್ಕೆ ಯೂಸ್ ಮಾಡ್ಕೋತಾರೆ. ಇದು ಇಂಡಿಯನ್ ಮಿಲಿಟರಿಯಲ್ಲಿ ಸೇವೆ ಸಲ್ಲಿಸಿ ಕೆಲವೊಂದು ಇದರ ಮೇಲೆ ಇಲ್ಲಿ ತಂದು ನಿಲ್ಲಿಸಲಾಗಿದೆ. ನೋಡಿ, ಮತ್ತೊಂದು ಯುದ್ಧ ಟ್ಯಾಂಕರ್ ಇದೆ ಇಲ್ಲಿ. ಆವಾಗೆ ಅದು ವೀಲ್ಗಳಿತ್ತು, ಬಟ್ ಇದು ಸರಪಳಿ, ಇದು ಚೈನ್ ಸಿಸ್ಟಮ್ ಅಲ್ಲಿ ಯುದ್ಧ ಟ್ಯಾಂಕರ್. ಇದು ಬ್ಲಾಸ್ಟಿಂಗ್ ಎಲ್ಲ ಮಾಡೋಂಥ ಒಂದು ಎಲ್ಲ ಕಾಣುತ್ತೆ. ಇಲ್ಲಿ ಬ್ಲಾಸ್ಟ್ ಮಾಡೋಕ್ಕೆ ಅಲ್ಲಿಂದ ಫೈರ್ ಆಗೋಂಥ ಒಂದು ಇದು ನೋಡಿ. ಸುಮಾರು ಎಷ್ಟು ವೀಲ್ ಇದೆ ನೋಡಿ, ಇದಕ್ಕೆ 6 ವೀಲ್ ಇರತಕ್ಕಂಥ ಒಂದು ಚೈನ್ ಸಿಸ್ಟಮ್ ಇದು. ಅದು ಅವಾಗ ವೀಲಲ್ಲಿ ಅಂದರೆ ಟೈರ್ ಇರತಕ್ಕಂಥ ಯುದ್ಧ ಟ್ಯಾಂಕರು. ಅದಕ್ಕಿಂತ ಹೆವಿ ಲೋಡ್ ಇರತಕ್ಕಂಥ ಇದು ಯುದ್ಧ ಟ್ಯಾಂಕರ್ ಅಂತ ಹೇಳ್ಬೋದು ಫ್ರೆಂಡ್ಸ್. ನೋಡಿ ಹೇಗಿದೆ ಈ ಥರ ಇಂಡಿಯನ್ ಮಿಲಿಟರಿಯಲ್ಲಿ. ಇದು ಎಲ್ಲ ಪ್ರದೇಶದಲ್ಲಿ ಹೋಗುತ್ತೆ, ಅದು ಕೆಲವೊಂದು ಪ್ರದೇಶದಲ್ಲಿ ಮಾತ್ರ ಹೋಗುತ್ತೆ. ಯಾಕಂದರೆ ಈ ಚೈನ್ ಸಿಸ್ಟಮ್ ಎಲ್ಲ ಬೆಟ್ಟ ಗುಡ್ಡಗಳಾಗಲಿ ಅದು ಹತ್ತಿ ಶತ್ರುವನ್ನು ನಾಶ ಮಾಡುವಂಥ ಶಕ್ತಿ ಹೊಂದಿದೆ ಫ್ರೆಂಡ್ಸ್. ಇದು ನೋಡಿ 6 ವೀಲ್ಗಳನ್ನು ಹೊಂದಿದೆ ಚೈನ್ ಸಿಸ್ಟಮ್. ಇದು ತುಂಬ ಹೆವಿ ಇರ್ತಕ್ಕಂಥ ಒಂದು ಯುದ್ಧ ಟ್ಯಾಂಕರ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಇಲ್ಲಿ ಯುದ್ಧ ಟ್ಯಾಂಕರ್ಗಳು ಸುಮಾರು ಒಂದು 3-4 ಯುದ್ಧ ಟ್ಯಾಂಕರ್ಗಳಿದೆ. ಅದೇ ಥರ ನೋಡಿ ಇಲ್ಲೊಂದಿದೆ ಸೇಮ್, ಅದರ ಪಕ್ಕದಲ್ಲಿ ಇರತಕ್ಕಂಥ ಇದೊಂದು ಯುದ್ಧ ಟ್ಯಾಂಕ್. ಸೇಮ್ ಇದೇ ಥರ ಒಂದು 3-4 ಯುದ್ಧ ಮಾಡುವಂಥ ಟ್ಯಾಂಕ್ಗಳದು. ಅದು ಬಿಟ್ಟರೆ 1-2 ಏರೋಪ್ಲೇನ್ ಜೆಟ್ಗಳದಾವು, ಯುದ್ಧ ವಿಮಾನಗಳದಾವು. ಅದು ಬಿಟ್ಟರೆ ಒಂದು ಹೆಲಿಕಾಪ್ಟರ್ ಇದೆ. ಹಾಗೆ ಕೆಲವೊಂದು ಮಿಸೈಲ್ಗಳು ತೋರಿಸಿದ್ದಾರೆ, ಬ್ರಹ್ಮೋಸ್ ಆಗಲಿ ಅಗ್ನಿ, ಕೆಲವೊಂದು ಮಿಸೈಲ್ಗಳು ಕೂಡ ಇಲ್ಲಿದೆ ಮುಂದೆ. ಈಗ ನಾವು ನೋಡ್ತಾ ಇರತಕ್ಕಂಥದ್ದು ಇದು ಯುದ್ಧ ಟ್ಯಾಂಕರ್ ಫ್ರೆಂಡ್ಸ್.
ಇಸ್ರೋದವರು ಇಲ್ಲಿ ನಾವು ಚಂದ್ರಯಾನ 3 ಆಗಲಿ ಚಂದ್ರಯಾನ 3 ಮಾಡಿದಾಗ ಇದೇ ಥರ ತಕ್ಕಂಥ ರಾಕೆಟ್ಗಳನ್ನು ಹಾರಿಸಲಾಗ್ತದೆ. ಆ ಥರ ಸಿಸ್ಟಮ್ ಇಸ್ರೋದವರಲ್ಲಿ ತೋರಿಸಲಾಗಿದೆ. ಅದೇ ಬಿಟ್ಟರೆ ಇಲ್ಲೊಂದು ಹೆಲಿಕಾಪ್ಟರ್ ಇದೆ ನೋಡಿ, ಬೃಹತ್ತಾದಂಥ ಹೆಲಿಕಾಪ್ಟರ್. ಅದರ ರೆಕ್ಕೆಗಳು ಎಷ್ಟೊಂದು ದೊಡ್ಡದಿದೆ. ಹೆಲಿಕಾಪ್ಟರ್ಗಿಂತ ದೊಡ್ಡ ದೊಡ್ಡ ರೆಕ್ಕೆಗಳೇ ಕಾಣ್ತಾ ಇದೆ. ಇದು ಇಂಡಿಯನ್ ಮಿಲಿಟರಿಯಲ್ಲಿ ಸೇವೆ ಸಲ್ಲಿಸತಕ್ಕಂಥ ಒಂದು ಹೆಲಿಕಾಪ್ಟರ್ ಅಂತ ಹೇಳ್ಬೋದು ಫ್ರೆಂಡ್ಸ್. ನೋಡಿ ಹೇಗಿದೆ, ಅದರ ರೆಕ್ಕೆಗಳೇ ನೋಡಿದ್ರೆ ನನಗೆ ಗಾಬರಿ ಆಗುತ್ತೆ. ಆ ಹೆಲಿಕಾಪ್ಟರ್ಗಿಂತ ರೆಕ್ಕೆಗಳು ತುಂಬ ದೊಡ್ಡದಾಗಿದೆ. ಹಾಗೆ ಮುಂದೆ ಬಂದರೆ ಇನ್ನೊಂದು ಯುದ್ಧ ವಿಮಾನ ಸದ್ಯಕ್ಕೆ ನೀವು ಕಾಣ್ಬೋದು ಫ್ರೆಂಡ್ಸ್. ಇದು ಹೆಲಿಕಾಪ್ಟರ್, ಇದು ಯುದ್ಧ ಹೆಲಿಕಾಪ್ಟರ್ ಅಂತ ಕರೆಯಲಾಗ್ತದೆ. ಕೆಲವೊಂದು ತುರ್ತು ಪರಿಸ್ಥಿತಿಯಲ್ಲಿ ಇದನ್ನು ಯೂಸ್ ಮಾಡಲಾಗ್ತಾ ಇದೆ. ಇದು ರೆಕ್ಕೆಗಳು ಎಷ್ಟು ದೊಡ್ಡದಾಗಿದೆ, ಬೃಹತ್ತಾದ ರೆಕ್ಕೆಗಳು. ಇದು ಯಾರೂ ಸರಿಯಾಗಿ ಸಿಸ್ಟಮ್ ಕರೆಕ್ಟಾಗಿ ಯಾರೋ ಮೇಂಟೈನ್ ಮಾಡ್ತಲ್ಲ ಅಂತೆಲ್ಲ ಧೂಳು ಹೊಡೆದರಷ್ಟು ಹಿಡಿದು ಹೋಗಿದೆ. ಅವು ಕ್ಲೀನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಸ್ವಲ್ಪ ಮೇಂಟೈನ್ ಮಾಡ್ಬೇಕು ಅನಿಸುತ್ತೆ. ನೋಡಿ ಇದೆಲ್ಲ ಮಿಸೈಲ್ಗಳು ಅನಿಸುತ್ತೆ. ಸೈಡಲ್ಲಿ ಮಿಸೈಲ್ಗಳು ಜೋರಾಗಿ ಮಿಸೈಲ್ಗಳು ಬರ್ತಲ್ಲ, ಶತ್ರು ಪಡೆಯ ನಾಶ ಮಾಡೋಕ್ಕೆ ಮಿಸೈಲ್ಗಳು, ಅದೆಲ್ಲ ಸೈಡ್ ಅನಿಸುತ್ತೆ. ನೋಡಿ ಇಂಡಿಯನ್ ಆರ್ಮಿನಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ಇದು ಹೆಲಿಕಾಪ್ಟರ್. ಹಾಗೆ ಮುಂದೆ ಬಂದರೆ ಇನ್ನೊಂದು ಬೃಹತ್ತಾದಂಥ ಏನಂತಾರೆ ಇದಕ್ಕೆ, ಯುದ್ಧ ವಿಮಾನ ಅಂತ ಹೇಳ್ಬೋದು ಫ್ರೆಂಡ್ಸ್. ನೋಡಿ ಇದು ತುಂಬ ದೊಡ್ಡದಂಥ ಯುದ್ಧ ವಿಮಾನ. ಮೋಸ್ಟ್ಲಿ ಇದು ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಆದಂಥ ಒಂದು ಯುದ್ಧ ವಿಮಾನ ಅಂತ ಅನಿಸುತ್ತೆ. ಯಾಕಂದರೆ HAL ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಈ ಥರದ ತೇಜಸ್ ಆಗಲಿ, ಅದೇ ಥರ ತೇಜಸ್ ಯುದ್ಧ ವಿಮಾನ ಇದೆಯಲ್ಲ, ಅದೇ ಥರ ಇದು ನಮ್ಮದು ಇಂಡಿಯನ್ನಲ್ಲಿ ಮ್ಯಾನುಫ್ಯಾಕ್ಚರ್ ಆದಂಥ ಒಂದು ಜೆಟ್ ವಿಮಾನ ಅನಿಸುತ್ತೆ. ಬಟ್ ಇದ್ರ ಬಗ್ಗೆ ಯಾವ ಥರ ಮಾಹಿತಿ ಇಲ್ಲ. ಬಟ್ ಅದೇ ಥರ ನಾನು ನೋಡಿದ ಹಾಗೆ ಇರ್ಬೋದು ಅಂತ ನನ್ನ ಅನಿಸಿಕೆ. ಹಾಗೆ ಫ್ರೆಂಡ್ಸ್, ಇಲ್ಲಿ ಮುಂದೆ ಬಂದರೆ ನಮಗೆ ಮಿಸೈಲ್ಗಳು ಸಿಗ್ತಾ ಇದೆ. ಮಿಸೈಲ್ ಅಂದರೆ ನೋಡಿ, ಅಗ್ನಿ ಮಿಸೈಲ್. ಇದು ಎಷ್ಟು ದೊಡ್ಡದಾಗಿದೆ ಅಂದರೆ ಇದೊಂದು ಮಿಸೈಲ್ ಹಾಕಿಬಿಟ್ರೆ ಇಡೀ ಪ್ರದೇಶನೇ ನೋಡೋಕ್ಕಾಗಲ್ಲ, ಅಷ್ಟು ದೊಡ್ಡದಂಥ ಮಿಸೈಲ್ ಇದೆ. ದೊಡ್ಡ ದೊಡ್ಡ ಮಿಸೈಲ್ಗಳು ಕಾಣ್ಬೋದ ನೀವು ಇಲ್ಲಿ. ಪೃಥ್ವಿ ಮಿಸೈಲ್ ಇದೆ, ಅಲ್ಲಿ ಬ್ರಹ್ಮೋಸ್ ಇದೆ, ಹೀಗೆ ಥರ ಅಂತ ಅಗ್ನಿ ಇದೆ. ಹೀಗೆ ದೊಡ್ಡ ದೊಡ್ಡಂಥ ಮಿಸೈಲ್ಗಳು ಇಲ್ಲಿ ತೋರಿಸಲಾಗಿದೆ. ಇವು ರಾಕೆಟ್ಗಳು ಅನಿಸುತ್ತೆ, ಮಿಸೈಲ್ಗಳು. ರಾಕೆಟು ಕರೀತಾರೆ, ಮಿಸೈಲ್ ಅಂತ ಕರೀತಾರೆ. ಅಂದರೆ ಬ್ರಹ್ಮೋಸ್ ಮಿಸೈಲ್ಗಳು DRD ಅವರು ಮ್ಯಾನುಫ್ಯಾಕ್ಚರಿಂಗ್ ಮಾಡಿದಂಥ ಇವು ಮಿಸೈಲ್ಗಳು. ಲಾಸ್ಟ್ ಟೈಮ್ ನಮ್ಮದು ಯುದ್ಧ ನಡೆದಾಗ ಯಾವುದದು ಸಿಂಧೂರ ಟೈಮಲ್ಲಿ ಯುದ್ಧ ಮಾಡ್ದಲ್ಲಿ ಸಮಯದಲ್ಲಿ ನಮಗೆ ಒಂದು ಹೆಸರು ಮಾಡಿದಂಥ ಒಂದು ಮಿಸೈಲ್ ಅಂದರೆ ಅದು ಬ್ರಹ್ಮೋಸ್ ಮಿಸೈಲ್ ಅಂತ ಹೇಳ್ಬೋದು ಫ್ರೆಂಡ್ಸ್. ತುಂಬಾ ಅದು ಈ ಶತ್ರು ಪಡೆಗಳಿಗೆ ನಿದ್ದೆಗಡಿಸಿದಂಥ ಮಿಸೈಲ್ ಅಂದರೆ ಇದೇ ಬ್ರಹ್ಮೋಸ್ ಮಿಸೈಲ್. ನೋಡಿ, ಅಗ್ನಿ ಮಿಸೈಲ್ ನೋಡಿದ್ರೆ ಅದು ತಲೆ ಕಟ್ಟಿ ಹೋಗುತ್ತೆ, ಅಷ್ಟೊಂದು ಹೈಟ್ ಇದೆ. ಒಂದು ಯಾವುದೋ ರಾಕೆಟ್ ನೋಡ್ದಂಗೆ ಅನಿಸುತ್ತೆ, ಅಷ್ಟು ದೊಡ್ಡದಾಗಿದೆ. ಇಲ್ಲಿ ಸಣ್ಣ ಪುಟ್ಟ ಇದೊಂದು ಆಕಾಶ್ ಮಿಸೈಲ್ ಇದೆ ನೋಡಿ. ಹೀಗೆ ಹಲವು ಥರದಂಥ ನಮ್ಮ ಇಂಡಿಯನ್ ಮಿಲಿಟರಿ ಇದೆಲ್ಲ DRD ಅದು ಒಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಂಥ ಮಿಸೈಲ್ಗಳು. ಇದು ಯಾವುದೋ ತುಂಬ ಹಳೆಯದಾದಂಥ ಒಂದು ನೌಕೆ, ಅಂದರೆ ಹಡಗು ಅನಿಸುತ್ತೆ, ಅಥವಾ ಇಂಡಿಯನ್ ಮಿಲಿಟರಿಯಲ್ಲಿ ಸೇವೆ ಸಲ್ಲಿಸಿದೆ, ಅಥವಾ ಇದು ಏನು ನೋಡಲಿಕ್ಕೆ ಮಾತ್ರ ಮಾಡಿದೆ ಗೊತ್ತಿಲ್ಲ. ಚಿಕ್ಕದಾಗಿದೆ, ಬಟ್ ಇದೊಂದು ದೊಡ್ಡದು ಹಡಗು ಅಂತ ಅನಿಸುತ್ತೆ. ಇಂಡಿಯನ್ ಮಿಲಿಟರಿಯಲ್ಲಿ ಸೇವೆ ಸಲ್ಲಿಸಿದಂಥ ಹಡಗು ಅಂತ ಅನಿಸುತ್ತೆ. ತುಂಬ ಚಿಕ್ಕದಾಗಿದೆ, ಇದರಲ್ಲಿ ಏನು ಗೊತ್ತಿಲ್ಲ, ಅಷ್ಟೊಂದು ಚಿಕ್ಕದಾಗಿದೆ ನೋಡಲಿಕ್ಕೆ. ಬಟ್ ಇದು ಸೇವೆ ಸಲ್ಲಿಸಿದೆ ಅಥವಾ ಇವರೇ ನೋಡಲಿಕ್ಕೆ ಮಾತ್ರ ಇಟ್ಟಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಹಾಗೆ ಅದ್ರ ಮುಂದೆ ಬಂದರೆ ಈ ಕೆಳಗಡೆ ಆಫೀಸ್ ಇದೆ, ಕೆಳಗಡೆ ಅಲ್ಲಿ ಜೆಟ್ಗಳಕ್ಕೆಲ್ಲ ಅದು ಇದೆ ನೋಡಿ. ನಮ್ಮದು ಇಂಡಿಯನ್ ಫ್ಲ್ಯಾಗ್ ಇದೆ,
ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಅಭಿಪ್ರಾಯ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ನನ್ನ ಚಾನಲ್ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಧನ್ಯವಾದಗಳು.